ಮಧುನ, ಇದ್ದಕ್ಕಿದ್ದ ಹಾಗೆ ಮನೆ ಬಿಟ್ಟು ಹೊರ ಬಂದೆವು. ಆದರೆ ಈ ಸರಪಂಚರದ ಸಂಕುಲೆಯಲ್ಲಿ ಒಂಟಿಯಾಗಿ ಬದುಕೋದು ತುಂಬ ಕಷ್ಟವಪ್ಪ. ಯಾರ್ದಾದ್ರೂ ಒಬ್ಬರ ಆಶ್ರಯ ಬೇಕೇ ಬೇಕು. ಈ ನಾವು ಬದುಕೋದೆಲ್ಲಿ, ಜೀವನ ನಡೆಸೋದೆಲ್ಲಿ, ಆ ದೇವರು ನಮ್ಮನ್ನು ಯಾವ ದಡ ಮುಟ್ಟಿಸ್ತಾರೋ ಅಂತ ತುಂಬ ಭಯವಾಗ್ತಾ ಇದೆ ಕಣೋ ನನಗೆ. ದುಃಖಿಸಬೇಡ ಮಾತಿಗೆ, ದುಃಖಿಸಬೇಡ. ಮುಂದೆ ನಾವು ಬದುಕಿಕೊಳ್ಳುವುದು ಹೇಗೆ ಎಂದು ಚಿಂತಿಸಿ ಕಣ್ಣೀರು ಸುರಿಸದಿರೋ ಮಾತಿಗೆ. ಇರುವ 84 ಲಕ್ಷ ಜೀವರಾಶಿಗಳನ್ನು ಸದಾ ಸಂರಕ್ಷಿಸುವ ಆ ಶಿವನಿಗೆ ಈ 2 ದೇಹಗಳ ಬೇಸರಾಗಬಹುದೇ ಅತ್ತಿಗೆ? ಹಣೆಯ ಬರದಲ್ಲಿ ಬ್ರಹ್ಮನು ಬರೆದ ಲಿಪಿಯನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲವೆಂದಾಗ ಬಾರದು ಬಪ್ಪದು ಬಪ್ಪದು ತಪ್ಪದು. ಪಣಿಗಳು ಬರೆದ ಬರವನ್ನು ತಪ್ಪಿಸುವರ್ಯಾರಯ್ಯ ಕೂಡಲ ಸಂಗಮ ದೇವ ಎಂದು ಮಹಾತ್ಮ ಜಗಜ್ಯೋತಿ ಬಸವಣ್ಣನವರು ನಮ್ಮಂಥ ಕಷ್ಟ ಜೀವಿಗಳು ಧೈರ್ಯಶಾಲಿಯಾಗಿ ಬದುಕಿಕೊಳ್ಳಲಿಕ್ಕೆ ತಮ್ಮ ಅಮೃತವಾಣಿಯಿಂದ ಹೇಳ್ತಾರ ಮಾತಿಗೆ. ಮೈದುನ, ನಾನು ಹೆಣ್ಣಾಗಿ ಹುಟ್ಟಿ ನಿಮ್ಮ ಅಣ್ಣನ ಹೆಂಡತಿಯಾಗಿ ನಿನ್ನ ಮನೆಗೆ ಬಂದು ನಿನ್ನ ಅತ್ತೆಗೆಯಾಗಿ ನಾನು ಗರ್ಭವತಿಯಾಗಿ ಇಷ್ಟೊಂದು ನೋವು ಅನುಭವಿಸೋದಕ್ಕೆ ತಾನೇ ನನ್ನ ನಂಬಿ ನೀನು ಇಷ್ಟೊಂದು ಕಷ್ಟ ಅನುಭವಿಸ್ತಾ ಇದ್ದೀಯಾ? ಇದೆಂಥ ಕಠಿಣ ಶಿಕ್ಷೆ ಬಿಡ ಮಾತಿಗೆ. ಶಿಕ್ಷೆ ಅನ್ನಲಿಕ್ಕೆ ನಾನೇನು ಪರರ ಗಂಟನ್ನು ಅಪಹರಿಸಿದ್ದೀನಿ, ಇಲ್ಲವೇ ಪರಸ್ತ್ರೀಯರ ಮೇಲೆ ಪಾಪದ ದೃಷ್ಟಿಯನ್ನು ಬಿಟ್ಟಿರುವನೇ ಹೇಳಮ್ಮ. ಇಂಥ ತಪ್ಪುಗಳನ್ನು ಮಾಡಿದವರು ಶಿಕ್ಷೆ ಅನುಭವಿಸಬೇಕಾಗುವುದು ಅತ್ತಿಗೆ. ಆದರೆ ತಾಯಿಯಂತಿರುವ ಈ ನಿನ್ನ ಪಾದ ಸೇವೆ ಮಾಡಿದರೆ ತಪ್ಪಿನ ನಮ್ಮ ಹೇಳಮ್ಮ ಅತ್ತಿಗೆ, ಹೇಳು. ಇದು ಶಿಕ್ಷೆಗೆ ಗುರಿಯಾಗುವ ಕಾರ್ಯವೇ ನಮ್ಮ ಅತ್ತಿಗೆ. ಅತ್ತಿಗೆ, ಈ ನನ್ನ 2 ರೆಟ್ಟೆಗೆ ನಿನ್ನ ಶುಭ ಆಶೀರ್ವಾದ ಕಲ್ಮೇಶ್ವರನ ಕೃಪೆ ಅಂದಿದ್ದರೆ ಸಾಕಮ್ಮ ಅತ್ತಿಗೆ. ಎಲ್ಲಿಯಾದರೂ ದುಡಿದಾದರೂ ಇಲ್ಲವೇ ಬಸ್ ಸ್ಟ್ಯಾಂಡಿನಲ್ಲಿ ಹಮಾಲಿಯನ್ನಾದರೂ ಮಾಡಿ ಅತ್ತಿಗೆ, ಅತ್ತಿಗೆ ಬೀದಿಯ ಮೇಲೆ ಕುಳಿತು ಬೂಟ್ ಪಾಲಿಸ್ ಅನ್ನಾದರೂ ಮಾಡಿ ನಿನ್ನನ್ನು ಜೋಪಾನ ಮಾಡಿ ಅತ್ತಿಗೆಗೆ ತಕ್ಕ ಮೈದುನ ಎಂದು ಹೆಸರು ಪಡೆದುಕೊಳ್ಳುತ್ತಾನ ಮಾತಿಗೆ. ಇದಕ್ಕೆ ತಾಯಿ ಅಂತಿರುವ ಈ ನಿನ್ನ ಪವಿತ್ರ ಪಾದವೇ ಸಾಕ್ಷಿ ಅತ್ತಿಗೆ, ಸಾಕ್ಷಿ. ಮೈದುನ ನೋಡಪ್ಪ, ನೀನು ನನ್ನ ಮೈದುನ. ಆ ಕಲ್ಮೇಶ್ವರನ ಆಶೀರ್ವಾದ ಸದಾ ನಿನ್ನ ಮೇಲೆ ಇರಲಿ. ಯಾವುದೇ ರೀತಿಯಿಂದ ಮತ್ತೊಬ್ಬರ ಮನಸ್ಸಿಗೆ ನೋವು ಮಾಡೋದು ಅದು ನಿನ್ನಿಂದ ಯಾವತ್ತೂ ಆಗಬಾರ್ದು. ಹಾ, ಅಲ್ಲಿ ಯಾರೋ ದೊಡ್ಡ ಶ್ರೀಮಂತರು ಬಂದ ಹಾಗೆ ಕಾಣಿಸುತ್ತೆ. ಯಾರಿರ್ಬೋದು ಅವರು? ಓಹೋ, ಹೌದಮ್ಮ, ಬರಲಿ ಅತ್ತಿಗೆ. ಅವರ ಕೈಯಲ್ಲಿದ್ದ ಲಗೇಜ್ಗಳಾದರೂ ಇದ್ದರೆ ಇಸೆದುಕೊಂಡು ಹೋಗಿ ಅವರ ಮನೆಯ ತನಕ ಮುಟ್ಟಿಸುತ್ತೇನಮ್ಮ. ಅವರು ಕೊಟ್ಟ ಕೂಲಿಯ ಹಣದಿಂದಲೇ ಇಂದಿನ ಉಪಜೀವನವನ್ನು ಸಾಗಿಸಿದರಾಯಿತು ತಾಯಿ. ಮುಂದೆ ನೀನು ತವರು ಮನೆಯನ್ನು ಮುಟ್ಟುವ ತನಕ ಕಲ್ಮೇಶ್ವರನಿದ್ದಾನಮ್ಮ. ನೀನೇನು ಚಿಂತಿಸಬೇಡ ಅತ್ತಿಗೆ, ನೀನೇನು ಚಿಂತಿಸಬೇಡ ತಾಯಿ. ಓಹೋ, ನಮಸ್ಕಾರ ನಮಸ್ಕಾರ ಸಾಹೇಬರೇ, ನಮಸ್ಕಾರ. ನಮಸ್ಕಾರ. ಏಕೆ ಅದೇಕೋ ಬಾಡಿದ ಮುಖದಿಂದ ಬೀದಿ ಮೇಲೆ ಹೊಟ್ಟಿದ್ದೀರಿ? ನಿಮ್ಮನ್ನು ನೋಡಿದರೆ ಅದು ಯಾವುದೋ ದೊಡ್ಡ ಶ್ರೀಮಂತರ ಮನೆಯವರೇ ಇರಬೇಕೆನಿಸುತ್ತದೆ. ಆದರೆ ಈಗಿನ ನಿಮ್ಮ ಸ್ಥಿತಿ ಕಂಡರೆ ನಿಮಗೆ ಯಾವುದೋ ದುಸ್ಥಿತಿ ಬಂದು ಕಂಗಾಲಾಗಿ ಹೊರಟಿದ್ದೀರಿ ಎಂದೆನಿಸುತ್ತದೆ. ನಿಜ ಹೇಳಿ, ನಿಮ್ಮ ಮುಖವಾದ ನನಗೆ ಪರಿಚಯವಾಗುತ್ತದೆ. ತಾವು ಯಾರು? ಸರ್, ಅವರವರ ಭಾವನೆಗಳ ದೃಷ್ಟಿಗನುಸಾರವಾಗಿ ಸೃಷ್ಟಿ ಕಾಣುವುದು ಎಂದು ಹಿರಿಯರು ಹೇಳಿದ ಮಾತು ಸುಳ್ಳಲ್ಲ. ಅದಿರಲಿ ಸರ್, ತಮ್ಮ ಕೈಯಲ್ಲಿದ್ದ ಲಗೇಜನ್ನು ಕೊಡಿ ಸರ್, ಪ್ಲೀಸ್. ನಿಮ್ಮ ಮನೆಯ ತನಕ ತರುತ್ತೇನೆ. ನಿಮಗೆ ತಿಳಿದಷ್ಟು ಕೂಲಿ ಕೊಡುವಂತೆ ಸರ್. ನೋಡಿ, ನೀವು ಆಡಿದ ಮಾತಿನಿಂದ ನೀವು ಕೂಲಿ ಮಾಡಿದವರಲ್ಲ ಎಂದು ತಿಳಿಯುತ್ತದೆ. ಆ ಕೂಲಿ ಮಾತು ದೂರಲಿ. ತಾವು ಯಾರೆಂದು ಮೊದಲು ಹೇಳಿ. ಸರ್, ನಾನೋರ್ವ ಕಂಗಾಲ ಸ್ಥಿತಿಗಳಿದ ಬಡವರು. ಈ ಬಡವರ ಭವನೆಯನ್ನು ದೂರೀಕರಿಸುವರ ಸರ್. ತುಂಬ ಉಪಕಾರವಾಗುತ್ತದೆ ಸರ್, ತುಂಬ ಉಪಕಾರವಾಗುತ್ತದೆ. ಚಿಂತಿಸಬೇಡಿ, ಸಾಧ್ಯವಾದರೆ ನನ್ನ ಕೈಲಾದ ಮಟ್ಟಿಗೆ ದೂರೀಕರಿಸಬಹುದು. ಬಡವರು ಹಾಗೂ ಅನಾಥರ ಏಳಿಗೆಗಾಗಿ
ನಾ ಹಗಲು ಶ್ರಮ ಪಡೋದಕ್ಕಾಗಿ ಮಾನ್ಯ ಸರ್ಕಾರ ನನಗೆ CID ಇನ್ಸ್ಪೆಕ್ಟರ್ ನೌಕರಿಯನ್ನು ಕೊಟ್ಟಿದೆ. ದೇಶದಲ್ಲಿ ಶ್ರೀಮಂತರು ನಡೆಸುತ್ತಿರುವ ಕೋಟಾನುಟಿನ ವ್ಯವಹಾರ, ಆಹಾರ ಧಾನ್ಯಗಳ ಕಳ್ಳ ಸಾಗಾಣಿಕೆ, ಕಳ್ಳ ವ್ಯಾಪಾರ, ಮೋಸ, ವಂಚನೆ, ಕೊಲೆ, ಸುಳಿಗೆ, ಕಳ್ಳತನ ಇವುಗಳಿಂದ ಜನತೆಗೆ ಆಗುತ್ತಿರುವ ಅನ್ಯಾಯವನ್ನು ಗುಪ್ತವಾಗಿ ಕಂಡುಹಿಡಿದು ಸರ್ಕಾರಕ್ಕೆ ತಿಳಿಸಿ ಅಪರಾಧಿಗಳನ್ನು ತಕ್ಕ ಶಿಕ್ಷೆಗೆ ಗುರಿಪಡಿಸುವುದೇ ನನ್ನ ಕರ್ತವ್ಯ. ಈ ಹುದ್ದೆ ನನಗೆ ಸಿಗಬೇಕಾದರೆ ನನ್ನ ಆತ್ಮೀಯ ಮಿತ್ರ ಭಾಸ್ಕರ್ನ ಪುಣ್ಯದಿಂದಲೇ. ಅಂತಹ ಪುಣ್ಯ ಪುರುಷನ ಭೇಟಿಗೋಸ್ಕರನೇ ಹೊರಟಿದ್ದೇನೆ. ಅತ್ತಿಗೆ ನಾನು ಮಾಡಿದ ಸಹಾಯ ನಿಜವಾಗಿಯೂ ಸಾರ್ಥಕತೆ ಹೊಂದಿತ್ತಮ್ಮ, ನಿಜವಾಗಿಯೂ ಸಾರ್ಥಕತೆ ಹೊಂದಿತ್ತು. ಅತ್ತಿಗೆ ನೋಡಮ್ಮ, ನನ್ನ ಆತ್ಮೀಯ ಮಿತ್ರನು ಈಗ CID ಇನ್ಸ್ಪೆಕ್ಟರ್ ಆಗಿದ್ದಾನೆ. ಅತ್ತಿಗೆ ನೋಡಮ್ಮ. ಯಾರು? ನನ್ನ ಆತ್ಮೀಯ ಮಿತ್ರ ಭಾಸ್ಕರ್, ನನ್ನ ಭಾಗ್ಯ ದೇವರು ಭಾಸ್ಕರ್. ಪ್ರಭಾಕರ ಪ್ರಭಾಕರ, ನನ್ನ ಹಳೆಯ ತಾಯಿಗಿಂತಲೂ ಹೆಚ್ಚಿನ ಸ್ಥಾನದಲ್ಲಿರುವ ಈ ನನ್ನ ತಾಯಿಗೆ ಮೊದಲು ನಮಸ್ಕರಿಸಿ ಶುಭ ಆಶೀರ್ವಾದ ಪಡೆಯಬೇಕು ಗೆಳೆಯ. ಆಗಲಿ ಗೆಳೆಯ, ಶುಭಾಶೀರ್ವಾದ ಮಾಡುವ. ಎದ್ದೇಳಪ್ಪ. ಆ ಶ್ರೀ ಕಲ್ಮೇಶ್ವರನ ಆಶೀರ್ವಾದ ಸದಾ ನಿನ್ನ ಮೇಲೆ ಇರಲಿ. ನೀನು ಮಾಡುವ ಕೆಲಸದಲ್ಲಿ ನ್ಯಾಯ, ನೀತಿ, ನಿಷ್ಠೆಯಿಂದ ಇರಲಿ. ದುಷ್ಟ ದಬ್ಬಾಳಿಕೆಯನ್ನು ಸದೆ ಬಡಿದು ಬಡವರಿಗೆ ನ್ಯಾಯ ಒದಗಿಸುವಂಥ ದೇವರುಗಳು ನೀವಾಗಬೇಕನ್ನೋದೇ ನನ್ನ ಆಸೆ. ಆಗಲಿ ಅತ್ತಿಗೆ, ನಿನ್ನ ಆಜ್ಞೆಯನ್ನು ಅಕ್ಷರಶಃ ಪಾಲಿಸುತ್ತೇನೆ. ಭಾಸ್ಕರ್, ತಮಗೆ ಈ ಸ್ಥಿತಿ ಬರಲು ಕಾರಣವೇನು? ಮೊದಲು ಹೇಳಿ ಗೆಳೆಯ, ಅದನ್ನು ಕೇಳಿದ ವಿನಃ ನನ್ನ ಮನಸ್ಸಿಗೆ ಸಮಾಧಾನವಿಲ್ಲ. ಪ್ರಭಾಕರ್, ಆ ನನ್ನ ಅಣ್ಣ ಓರ್ವ ಬೀದಿಯ ಬಸವಿಗಿಂತಲೂ ಕಡೆಯಾದ ಸಾವಿತ್ರಿ ಎಂಬ ಹೆಣ್ಣಿನ ವ್ಯಾಮೋಹಕ್ಕೆ ಬಿದ್ದು ಅವಳನ್ನು ಕೈ ಹಿಡಿದು ರಿಜಿಸ್ಟರ್ ಮ್ಯಾರೇಜ್ ಆಗಿ ಮನೆಗೆ ಕರೆ ತಂದಿದ್ದೆ. ಇದಕ್ಕೆ ಮೂಲ ಕಾರಣ ಅಪ್ಪ, ಇದಕ್ಕೆ ಮೂಲ ಕಾರಣ ನನ್ನ ಅಣ್ಣ, ಆ ಓರ್ವ ಮಿಲ್ಲಿನ ಮ್ಯಾನೇಜರ್ ಮಧುಕರ. ಆ ಮಧುಕರನ ಕೈ ಹೊಡೆದ ಕೈ ಸ್ವಾರ್ಥತೆಯು ಕೂಡ ಆ ಹುಚ್ಚ ಹೆಣ್ಣಿಗೆ ಹಂಬಲವಾಗಿ ನಿಂತು ನಮ್ಮ ಮನೆ ಸಂಪತ್ತನ್ನೇ ಸುಳಿ ಹತ್ತಿದ್ದಾರೆ. ಪ್ರಭಾಕರ, ಸುಳಿ ಹತ್ತಿದ್ದಾರಪ್ಪ. ಇದೇ ಇದಕ್ಕೆ ಮೂಲ ಕಾರಣಪ್ಪ. ಭಾಸ್ಕರ್, ವಿಷಯವಂತೂ ತಿಳಿಯಿತು, ನೀನೇನು ಚಿಂತಿಸಬೇಡ. ಮೊದಲು ನೀನು ಮತ್ತು ಅತ್ತಿಗೆ ನನ್ನ ರೂಮಿಗೆ ನಡೆಯಿರಿ, ಆಮೇಲೆ ಇದರ ಬಗ್ಗೆ ವಿಚಾರಿಸೋಣ. ಬನ್ನಿ ಅತ್ತಿಗೆ. ಆಗಲಿ, ನಡೆಗೆಳೆಯ. ಬರ್ರಿ 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 ಬರ್ರಿ, ಕಾಯಿಪಲ್ಲೆ ಯಾರಿ ಬೇಕ್ರಿ? ಟಮಾಟಿ, ಬದನೆಕಾಯಿ, ಸೌತೆಕಾಯಿ ಯಾರಿ ಬೇಕು? ಬರ್ರಿ ಬರ್ರಿ ಬರ್ರಿ, ಕಾಯಿಪಲ್ಲೆ. ಕೊಂಚಿಗಿ, ಕುಲಾಯಿ, ಟಪ್ಪಿಗಿ, ಚಡ್ಡಿ, ಬನೇನು ಎಲ್ಲ ಅದಾವ. ಸಸ್ತಾ ಮಾಲ್ ರಸ್ತೆ ಕಾ ಮಾಲ್ ಸಸ್ತಾ ಮೇ. ಒಮ್ಮೆ ನನ್ನ ಕಡೆ ತಗೊಂಡ್ರ ನನ್ನ ಹುಡುಕೊಂತ ಬರ್ತೀರಿ. ಬರ್ರಿ ಅಣ್ಣ, ಬರ್ರಿ ಬರ್ರಿ ಬರ್ರಿ. ಹಾ ಪಾರಿ, ಜರ ನಿಲ್ಲ. ಗೌಡ್ರೋನೆ ಕಾಯಿಪಲ್ಲೆ ಮರ ಕೊಟ್ಟಿದ್ದೇನ, ಅಲ್ಲಿಂದ ನಿನ್ ಸ್ವರ ಕೇಳಾಕತ್ತಿತ್ತು. ಅಯ್ಯೋ, ಸ್ವರ ಇರ್ಲಿ ಗಿರ ಇರ್ಲಿ, ಅರಿಬಿ ಎಲ್ಲ ಕೊಳ್ಳ ಹಾಕೊಂಡೇನು ಊದ ಹಾಕೊಂಡೆ ಏನು ದರ್ಗ ಕೆಲಿಯರ? ಹೌದಪ್ಪ ರೀ, ಹೊಟ್ಟೆ ಉಪಜೀವನಕ್ಕ ಮೊಲಲಿಕ್ಕಿ ದೋಸ್ತಾರ ದಿನ್ ಅಂತೇಳಿ ಊದನು ಹಾಕ್ಬೇಕ. ಹಂಗ ಪ್ರಸಂಗ ಬಂದ್ರೆ ಕೈಯಾಗ ಪಟ್ಲಿ ಹಿಡ್ಕೊಂಡು ಎಕ್ಕಲಿಗೋ ಜೋಗವಾಣಿ ನಾಲ್ಕುದು ಹೌದಪ್ಪ ರೀ. ಈಗ ಎಲ್ಲಿ ಹೊಂಟಿದ್ದಿ? ಹರಗೇಡಕ ಎಲ್ಲಿ ಅಂತ ನಿನ್ನ ಹುಡ್ಕೊಂಟಿದ್ದೆ. ಅಲ್ಲ, ಅಂತದೇನಿತ್ತು ನನ್ನ ಕಡೆ ಕೆಲಸ? ಹೇಳಿ ನೋಡು. ಒಂದು ಸ್ವಲ್ಪ ನಿಮ್ಮ ಹತ್ರ ಕೆಲಸ ಇತ್ರಿ. ಹೇಳಂಗಾರ ಎಂತದೇನು ನೋಡುನು. ನಮ್ಮ ಮನೆ ಕಡೆ ಬರ್ತೀನಿ ಅಂದಿದ್ದಿಲ್ಲ ನೀನು? 5 ದಿನ ಆತು ನಮ್ಮ ಮನೆ ಕಡೆನ ಬಂದಿಲ್ಲ. ಯಾಕೆ ಬಂದಿಲ್ಲ ನೀನು? ಬರ್ಬೇಕಂತ ಮಾಡಿದ್ನೆಪ್ಪ ರೀ. ಚಿಲ್ರ ಪಲ್ರ ಹೊಲಿಯುದ್ರಾಗ ಹೊತ್ತ ಮುಣುಕ್ತೆ. ಹೊತ್ನ್ಯಾಗ ಬಂದಿದ್ರ ನಿಮ್ಮ ಅಪ್ಪನ ಕಡೆಯಿಂದ ಒದಗಿಸ್ಕೋಬೇಕಾಕಿತ್ತಂತ ಬಿಟ್ಟು. ಅದಕ್ಕೆ ನಿನಗೆ ರೂಟ್ಸ್ ಅನ್ನೋದು ನಾನು. ನಮ್ಮಪ್ಪ 3 ದಿನ ಆತು ಊರಾಗ ಇಲ್ಲ, ಅದಕ್ಕೆ ಬಾ. ಯಾವ್ದ್ರ ಸಂಬಂಧ ಊರು ಬಿಟ್ಟ ನಿಮ್ಮಪ್ಪ? ರುದ್ರಗೌಡ್ರ ಕಡೆ ಅದು ಸಾಲ ಪಾಲ ಇಸ್ಕೊಂಡ ನಮ್ಮತ್ತ. ಸಾಲ ಮಾಡಿ ನಮ್ಮ ಅಪ್ಪ ಯಾಕೆ ಕೊಡ್ತಾನ? ಬದುಕರಪ್ಪ ಭಾಸ್ಕರನ್ನ ಹೊರ ಹಾಕ್ಯಾರಂತ 4-5 ದಿನ ಆತು. ಹುಡುಕಾಕಂತದ್ದು ಓದೋ ಪತ್ತಿನೇ ಇಲ್ಲ.
ಹಿಂಗಾತ ಕಿಕ್ಕತ್ತ ಆ ಸದಾನಂದಪ್ಪನ ಸೊಕ್ಕ ಮುರಿದ ಆ ಮದಕರನ ಮಣಕಾಲ್ ಕಡ್ದ ಆ ಸಾವಿತ್ರಿ ತಲೆ ಬೋಳಿಸ್ಬಿಡು ನಡಿಯ ನಾವು ಯಾರಿಗೇನು ಊರಾಗ ಕೆಟ್ಟಾಗಿವಿ ಯಾರ ಅಂಜಿಕೆನಪ್ಪ ರೀ ಆ ದೇವ್ರಿಗೆ ಅಂಜಿಕೆ ನಮಗೇನ ದೋಸ್ತ ಮನೆಗೆ ಹೋಗಿ ಸಂಸಾರ ಮಾಡಕ್ಕೇನು ನಮ್ಮದು ಲಗ್ನ ಆಗಿಲ್ಲ. ಹೌದು ನಡಿಯ ನಾಳೆ ದೊಡ್ಡ ದೊಡ್ಡ ಕಲ್ಯಾಣ ಮಂಟಪದಾಗ ಸಾವುಕಾರ ಮದುವೆ ಹಾಕಿರ್ತಾವ ಅದ್ರಾಗ ಹೋಗಿ ಇಬ್ರು ತಾಳಿ ಕಟ್ಟು ಬಂದ್ಕೊಂಡು ಬಂದ್ರಾತಂತ. ಮತ್ತೆ ಇನ್ನೇ ಆಗ್ತಾಳ ಮದುವೆ ಹಾಕಿಲ್ಲ ಅಂದ್ರೆ ಮತ್ತೆ ಬಸ್ ಗಿಚ್ಚಿ ಗಿಲಿಗಿಲಿ. ಬಾದಾಮಿ ಪೀಸ ನೀ ಬಾಳ ನೈಸ ನಾಟಕದ ಹುಡುಗರು ಕೊಡ್ತಾರ ಕಿಸ ಚಲುವಿನ ಚಿತ್ತಾರ ನಾವು ಹೋಗೋನು ಎದ್ದಾರ ಮದ್ವೆ ಮಾಡ್ಕೊಂಡು ಮನೆಗೆ ತೊಡ್ಕೊಳಕ್ ಆಗೋಲ್ಲ ಈಗ. ಹಂಗೂ ನಿಮ್ಮಪ್ಪ ಊರಾಗಿಲ್ಲಂತೀಯ ಹೌದು. ಮಸ್ತಾಗೆ ಶಾವಿಗೆ ಬಸಿ ನಡಿ ನಾ ಹೋಗಿ ಇಲ್ಲಿ ಮ್ಯಾದರ ಕಲ್ಲಪ್ಪನ ಅಂಗಡಿಯಾಗ ಚಿನ್ನಿ ಸಕ್ರೆ ತೊಗೊಂಬರ್ತೇನೆ ಇಬ್ರು ಕೂಡಿ ಮಸ್ತಾಗೆ ಶಾವಿಗೆ ಬಸದ ಬೆಳತನಕ ಆಗುವಂಗ ಉಳ್ಳಾಡಿ ಮತ್ತೆ ಇತ್ತಲ ಬಾಗ್ಲಕ ಮುಚ್ಚಿ ಬಾಗ್ಲಕ ಅಗಳಿ ಜಡದ ದುಪ್ಪಕ್ಕ ದುಪಂಗ ನಾದ ಹಿಡಿಸ್ಬಿಡು ನಡಿ. ಅದು ಬೇಡ, ಗಪ್ಪ ಗಪ್ಪ ಗೊಪ್ಪ ಗೊಪ್ಪ. ನೀ ಹೆಂಗ್ ಹೇಳ್ತೀವ ಹಂಗ ಬೆಳ್ಳಿ ಇನ್ನೊಂದು ಪದ ಹಕ್ಕ ಜಾಡ್ಸ. ಮದರಂಗಿ ಬಣ್ಣ ಮಾರಿ ಮಗ ಮದರಂಗಿ ಬಣ್ಣ ಮಾರಿ ಮಗ ಬುಲ್ಬುಲ್ಲ ಬಂದೈತಿ ಜೇಜಿ ನಗ ರವಿಪುರ ಬರದಳು ಕನಸಿನಗ ರವಿಪುರ ಬರದಳು ಕನಸಿನಗ ಅವಯ ವಿಷಾಲು ಮದರಂಗಿ ಬಣ್ಣ ಮಾರಿ ಮಗ ಬುಲ್ಬುಲ್ಲ ಬಂದೈತಿ ಜೇಜಿ ನಗ. ಮದರಂಗಿ ಬಣ್ಣ ಮಾರಿ ಮಗ ಬುಲ್ಬುಲ್ಲ ಬಂದೈತಿ ಜೇಜಿ ನಗ ರವಿಪುರ ಬರದಳು ಕನಸಿನಗ ಅವಯ ವಿಷಾಳು ಬಿರುಸಿನಗ ರವಿಪುರ ಬರದಳು ಕನಸಿನಗ ಅವಯ ವಿಷಾಳು